ನಂದು ಸ್ಟ್ರಾಂಗ್ ಕಾಫಿ ಅಣ್ಣ. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರಿಗೂ ಟೀ ಕಾಫಿ ಆಯ್ತು ಅನಿಸುತ್ತೆ. ನಂದಿನ್ನ ಆಗಿಲ್ಲ. ಈಗ ತಾನೇ ಹುಡುಗಿ ಹೋಗ್ತಾ ಇದ್ದೀನಿ, ಲೇಟಾಗಿ ಹೋಗ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 8:10 ಆಗಿದೆ. ನಿನ್ನೆ ಮೊಬೈಲ್ ಚಾರ್ಜಿಂಗು ಗುಡಿಯಲ್ಲೇ ಬಿಟ್ಟು ಬಂದಿದ್ದಿದೆ. ನಂದು ಐಫೋನ್ ಚಾರ್ಜರು ಅಲ್ಲೇ ತೀರ್ಥ ತಟ್ಟಿ ಕೆಳಗೆ ಇತ್ತು. ಓಕೆ, ಈಗ ಅದಾದಮೇಲೆ ಇವತ್ತು ನನ್ನ ಮಿರರ್ನ ಫಿಟ್ಟಿಂಗ್ ಮಾಡಿಸ್ಬೇಕು. ಮಿರರ್ ಫಿಟ್ಟಿಂಗ್ ಮಾಡಿಸಿದ್ಮೇಲೆ ಹಂಗೆ DJ ಗಿಂಬಲ್ ತೊಗೊಂಡಿದ್ನಲ್ವ, ಅವತ್ತು ನಮ್ಮ ಸಾರ್ ಮನೆಗೆ ಹೋಗಿ ಅದು ಹೆಂಗೆ ಆಪ್ರೇಟ್ ಮಾಡ್ಬೇಕಂತ ತಿಳ್ಕೊಬೇಕು. DJ ಗಿಂಬಲ್ ಬೇರೆ ಯಾರ್ದು ಅಲ್ಲ, ಮಂಜುನಾಥ್ ಸಾರ್ದೆ. ಅವ್ರು ಯೂಸ್ ಮಾಡೋಂಗಿಲ್ಲ ಅಂತೇಳಿ ನನಗೆ ಕೊಟ್ಟಿದ್ದಾರೆ. ಅವ್ರಿಗೆ ಏನಾನ ಮೊಬೈಲಿನ ಗಿಂಬಲ್ ಬೇಕಿತ್ತಂದ್ರೆ ಅವ್ರು ಕೇಳ್ತಾರೆ, ನಂದಲ್ಲದು. ಏನಕ್ಕೋಸ್ಕರ ಅಂದರೆ ನಾನು ಬ್ಲಾಗ್ಸ್ ಮಾಡ್ತೀನಲ್ಲ, ಬ್ಲಾಗ್ಸ್ ಆಗಲಿ ರೀಲ್ಸ್ ಆಗಲಿ ಮಾಡ್ತೀನಲ್ಲ, ಅದಕ್ಕೋಸ್ಕರ ಹೋಗೋರು ನನಗೆ ಕೊಟ್ಟಿದ್ದಾರೆ. ಗುಡಿಗೆ ಬಂದಿದ್ದೆ. ಗುಡಿಗೆ ಬಂದಮೇಲೆ ನಾನು ಚಾರ್ಜರ್ ಮತ್ತಿದ್ದಾನಂತ ಗಾಡಿಗೆ ಇಟ್ಟಿದ್ರು ಅಂತ ಅಂದ್ಕೊಂಡೆ. ಗಾಡಿಯಾಗೂ ಇಲ್ಲ ಚಾರ್ಜಿಂಗು. ಮತ್ತು ಗುಡಿ ಒಳಗೆ ಹೋಗಿದ್ದು ಅಲ್ಲೂ ಇರಲಿಲ್ಲ, ಮನೆಗೂ ಇರಲಿಲ್ಲ. ಟೆನ್ಷನ್ ಆಗ್ಬಿಡ್ತು ನನಗೆ, ಎಲ್ಲೋಯ್ತಪ್ಪ ಚಾರ್ಜಿಂಗ್ ಅಂತ. ಏನಕ್ಕೋಸ್ಕರ 3,000 ರೂಪಾಯಿ ಒಂದು ಚಾರ್ಜರ್ ಅದು. ಮತ್ತು ಆಮೇಲೆ ಮನೆಗೆ ಹೋಗಿ ಮನೆಗೆ ಹುಡುಕಾಡಿ ಆಮೇಲೆ ಅದು ಇನ್ನೊಂದು ಬೇರೆ ಮೊಬೈಲ್ ಚಾರ್ಜಿಂಗೇ ಇರಲಿಲ್ಲ, ಪೂರ್ತಿ ಚಾರ್ಜಿಂಗ್ ಇರಲಿಲ್ಲ. ಮತ್ತು ಆಮೇಲೆ ಏನು ಮಾಡಿದೆ, ಲಾಸ್ಟಿಗೆ ಭೀಮಣ್ಣ ಕಾಲ್ ಮಾಡಿ ಇಲ್ಲೇ ಇಟ್ಟಿದ್ದು ಬ್ಯಾಲೆ ಒಳಗೆ ಆಫೀಸ್ ರೂಮ್ನಾಗ ಇಟ್ಟಿದ್ದೆ. ಜಾಗ ಇಟ್ಟು ಸಣ್ಣಗೆ ತುರುಕಿಟ್ಟಿದ್ದು. ಅಮ್ಮ ಜೀವ ಬಂತು. ಅದಾದಮೇಲೆ ಕೃಷ್ಣ ಫೋನ್ ಮಾಡ್ದೆ, ಊರಿಗೆ ಹೋಗ್ಬೇಕಲ್ಲಿ ನೀವು ಬೆಂಗಳೂರಿಗೆ ಅಂತಂದು. ಸರಿ ಆಯಿತು ಅಂತ ಅಲ್ಲಿಂದ ಮನೆಯಿಂದಲೇ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿವಿ. ಫೈನಲಿ ಆಗಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅಣ್ಣ ಸಾಂಗ್ ಹಚ್ಚಮ್ಮ. ನೆಕ್ಸ್ಟ್ ಟೋಲ್ ಗೇಟ್ ಬಂದಿದೆ. ಯಾಕಿಂದ ಬರಲಿಲ್ಲ? ಓಕೆ, ಬಂತು. ಬಿಟ್ಟು ನಮ್ಮ ರಾಯಚೂರ ಬಸ್ಸು ಇಲ್ಲಿ ಬರ್ತಾ ಇದೆ. ನೆಲೆಯಾಗಿ ಬೆಂಗಳೂರು ಹತ್ರ ರೀಚ್ ಆಗಿದ್ದೀವಿ. ಕಾಫಿ ಕುಡಿತಾ ಇದ್ದೀವಿ, ನಾನು ನರಸಿಂಹಣ್ಣ. ಕಾಫಿ ಕುಡಿದ್ಬಿಟ್ಟು ಸೀದಾ ಬೆಂಗಳೂರು ಮನೆಗೆ ಹೋಗೋದು. ನಂದು ಸ್ಟ್ರಾಂಗ್ ಕಾಫಿ, ನರಸಿಂಹಣ್ಣಂದು ನಾರ್ಮಲ್ ಕಾಫಿ. ಫುಲ್ ಎಂಜಾಯ್ ಕುಡಿತಾರೆ, ಎಂಜಾಯ್ ಇಲ್ಲಿ. ಈಗಿದ್ದಂಗೆ ಸಡನ್ನ ಪ್ಲ್ಯಾನ್ ಆಯಿತು, ಹೌದಿಲ್ಲಣ್ಣ, ಬೆಂಗಳೂರು ಬರೋಕ್ಕೆ. ಯಾವುದಿಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಕೃಷ್ಣ ಫೋನ್ ಮಾಡಿ ಜಲ್ದಿ ಪ್ಯಾಕ್ ಮಾಡ್ಕೊಂಬಲ್ಲಿ 10 ನಿಮಿಷದಾಗ ಅಂತಂದ. ಸರಿ ಆಯ್ತು ಅಂತೇಳಿ ಪ್ಯಾಕ್ ಮಾಡ್ಕೊಂಡು ಹಂಗೆ ಬೆಂಗಳೂರಿಗೆ ಬಂದಿದ್ದೀನಿ.